ಗುರುಭ್ಯೋ ನಮಃ ಹರಿ ಓಂ. ಜೈ ಶ್ರೀರಾಮ್, ಜೈ ಮಾರುತಿ. ಸರ್ವರಿಗೂ ಆರ್ಯಶಂಕರ್ ಮಾಡುವ ಆತ್ಮ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಆರ್ಯಶಂಕರ್. ಕೆಲವು ಸಮಯ ಕಾಲ ನಿಮ್ಮೊಟ್ಟಿಗೆ ನಾನು ನನ್ನ ವಿಡಿಯೋಸ್ ನಿಮಗೆ ಕಾಯ್ತಾ ಇದ್ರಿ, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂದರೆ, ನಾನು ಹಿಮಾಲಯ ಹೋಗಿದ್ದೆ, ಬಾಬಾಜಿ ದರ್ಶನ ಮಾಡಿ ಕೆಲವು ಕಾಲ ಹಿಮಾಲಯದಲ್ಲಿ ನಾನೊಂದು ಧ್ಯಾನ ಜಪಕ್ಕಾಗಿ ಹೋಗಿದ್ದೆ. ಬಾಬಾಜಿ ಅನುಗ್ರಹ ಪಡ್ಕೊಂಡು ಈಗ ಮತ್ತೆ ನಾನು ಬಂದಿದ್ದೀನಿ. ಹಾಗಾಗಿ ನಿಮಗೆ ಒಂದು ಸಣ್ಣ ಪರಿಚಯ, ಎಲ್ಲರಿಗೂ ನನ್ನ ಒಂದು ಪರಿಚಯ ಇದೆ. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳು ಏನೇ ಇದ್ದರೂ ಖಂಡಿತ ನಾನು ನಿಮ್ಮ ಒಂದು ಮೂಲ ಸಮಸ್ಯೆಗಳಿಗೆ ಮೂಲ ಪರಿಹಾರವನ್ನು ಹುಡುಕೊಡ್ತೀನಿ, ಹಾಗೆ ಮೂಲ ಪರಿಹಾರವನ್ನು ಮಾಡಿಕೊಡ್ತೇನೆ. ಹಾಗಾಗಿ ನೀವು ಎಲ್ಲೇ ಇದ್ದರೂ ಖಂಡಿತ ನಾನು ಫೋನ್ ಮಾಡ್ಬೋದು. ನಾನು ಫೋನಿನ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಖಂಡಿತ ಹೇಳ್ತೀನಿ. ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ನಾನು ಕೇಳೋಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ನಾನೇ ಖುದ್ದಾಗಿ ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಿಕೊಡ್ತೀನಿ. ಹಾಗಾಗಿ ತುಂಬ ಒಂದು ವಿಷಯಗಳಿದೆ. ಬಾಬಾಜಿ ಜೊತೆ ನನ್ನ ಪಯಣ, ಈ ತುಂಬ ಬಾಬಾಜಿ ವಿಷಯಗಳನ್ನ ಮುಂದಿನ ಒಂದು ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮಗಾಗಿ ಮತ್ತು ಈ ಜ್ಞಾನವನ್ನು ಹಂಚಲಿಕ್ಕೋಸ್ಕರ ಖಂಡಿತ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾಗಿ ತುಂಬ ಇದೆ ವಿಷಯಗಳು. ನೀವು ತುಂಬ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀರ ನನ್ನೊಟ್ಟಿಗೆ. ಕ್ರಿಯಾಕುಂಡಲಿನಿ ಅಂದ್ರೇನು, ಚಕ್ರ ಧ್ಯಾನ ಅಂದ್ರೇನು, ಧ್ಯಾನ ಹೇಗೆ ಮಾಡಬೇಕು, ತುಂಬ ಪ್ರಶ್ನೆಗಳೆಲ್ಲ ಮಾಡಿದ್ರಿ. ಹಾಗಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ನನ್ನ ಒಂದು ಪ್ರೋಗ್ರಾಮ್ಸ್, ಬಾಬಾಜಿ ಜೊತೆ ನನ್ನ ಪಯಣ ಒಂದು ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತೇನೆ. ಹಾಗಾಗಿ ಖಂಡಿತ ಎಲ್ಲರಿಗೂ ಆರ್ಯಶಂಕರ್ ಮಾಡುವ ಆತ್ಮ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಮಸ್ತು.